ಎರಡನೇ ಭಾಗದ ಕತೆ ಭಾಗ. ಈ ಜಾಗದಲ್ಲಿ ನಾಗಲೋಕದ ಕತೆ ಇರುತ್ತದೆ. ನಾಗಲೋಕದ ಕಥೆಯಲ್ಲಿ ನಾಗೇಂದ್ರ ಲೋಕದಲ್ಲಿ ಒಂದು ಸಭೆ, ಭರತ ನಾಟಕ, ಇನ್ನು ಒಂದು ಸಭೆಗಳು ನಡೀತದೆ. ಎರಡನೇ ಭಾಗದಲ್ಲಿ ನಡೀತಾ ಇರುವ ನಾಗಲೋಕದಲ್ಲಿ ಹುಟ್ಟುವಂಥ ಒಂದು ಹುಡುಗ. ಇವತ್ತು ನಿಮಗೆ ಆ ಹುಡುಗನ ಸ್ಟೋರಿ, ಹುಡುಗನ ಕತೆ ಭಾಗ ಹೇಳುತ್ತಿದ್ದೀವಿ. ನಾಗಲೋಕದಲ್ಲಿ ನಾಗೇಂದ್ರ, ನಾಗವೇಣಿ ಇವರು ರಾಜ ರಾಣಿಯಾಗಿ ಒಂದು ಸಭೆ ನಡೆಯುತ್ತದೆ. ಅದು ಯಾವಾಗ? ನಾಗರ ಪಂಚಮಿ ದಿನ. ನಾಗರ ಪಂಚಮಿ ದಿನ ಖುಷಿಯಲ್ಲಿ ಇವರು ಕುಣಿತಾಟ ಮೇಳ ಇದೆಲ್ಲ ಇರುತ್ತದೆ. ನಾಗರಾಜನ ಕಾಲದ ಗೆಜ್ಜೆ, ನಾಗವೇಣಿಯ ಕಾಲ ಗೆಜ್ಜೆ, ಮಹಾರಾಣಿಯ ಕಾಲಗೆಜ್ಜೆ ಇಬ್ಬರಿಂದ ಟಚ್ಚಾಗಿ ಹುಟ್ಟುವ ವ್ಯಕ್ತಿನೇ ಒಂದು ನಾಗನಾಗಿ ರೂಪದಲ್ಲಿ ಬರುತ್ತಾನೆ. ಅವನ ಹೆಸರು ನಾಗಗೆಜ್ಜೆ. ನಾಗಗೆಜ್ಜೆ ನಾಗ ಅಂತ ಹೆಸರಿಡುತ್ತಾರೆ. ಅವನು ಇವನು ಇಂಥಕ್ಕಿಂತ ಹೆಚ್ಚು ಕಿಲಾಡಿ. ಎಲ್ಲರೂ ಇದ್ದಾಗೆ ಇವನು ಒಂದು ಕೆಲಸ. ಇವನು ಹಾಗೆ ಕಿಲಾಡಿ ಮಾಡ್ತಾ ನಾಗಲೋಕದ ಹೆಸರು ಪೂರ ಹಾಳು ಮಾಡ್ತಾ ಇರ್ತಾನೆ. ಇವನಿಂದ ನನಗೆ ಹೆಸರು ಹಾಳಾಗ್ತದೆ, ಮತ್ತು ಯಾವ ಲೋಕಕ್ಕೆ ಹೋಗೋದಿಲ್ಲ, ಏನೇನು ಮಾಡೋದು, ನೀನು ಮನೆ ಬಿಟ್ಟು ಹೋಗಪ್ಪ ಅಂತ ಹೇಳ್ತಾರೆ. ದೇವೀಂದ್ರ ಇವರೆಲ್ಲರೂ ಹೇಳ್ತಾರೆ, ಮನೆ ಬಿಟ್ಟು ಹೋಗು, ಈ ಲೋಕ ಬೇಡ ನಿನಗೆ, ಈ ಲೋಕದಲ್ಲಿ ನೀ ಶಾಂತಿ ಇಲ್ಲ. ನಾವು ಶಾಂತಿಯಲ್ಲಿ ವಿಚಾರ ಮಾಡುವಾಗ ಇವು ಏನಾದ್ರು ಮಾತಾಡಿ ಆ ಶಾಂತಿಗೆ ಭಂಗ ಮಾಡೋದು, ಇದೇ ಕೆಲಸ ಇವನಾಗಿರುತ್ತದೆ. ಇವನಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಿಟ್ಟು ಹೋಗು, ನನ್ನ ತಂದೆ ತಾಯಿಗೆ ನಾನು ಬೇಡವಾದ ಮಗ, ನನಗೆ ಎಂತಕ್ಕೆ ಈ ಜೀವ ಅಂಥೇಳಿ ಜೀವ ಕೊಡೋಕ್ಕಂತೇಳಿ ಭೂಲೋಕಕ್ಕೆ ಬರುತ್ತಾನೆ. ಭೂಲೋಕದಲ್ಲಿ ಒಬ್ಬ ಸಾಧು ಸನ್ಯಾಸಿಯಾದ ತಪಸ್ಸು ಕೂತ ಒಬ್ಬ ಋಷಿ ಮುನಿಗಳ ಕೇಳ್ತಾನೆ, ನಾನು ಯಾಕೆ ಬದುಕಿರಬೇಕು, ನಾನು ಯಾಕೆ ಸಾಯಬೇಕು, ಯಾತಕ್ಕಾಗಿ ನಾನು ಬದುಕಿರಬೇಕು ಕೇಳಿದಾಗ ಹೇಳ್ತಾನೆ, ಇದನ್ನು ಕೇಳಬೇಕಾಗಿದ್ದು ಬ್ರಹ್ಮದೇವನ ಹತ್ರ. ನೀನು ಹುಟ್ಟಿದ ಯಾತಕ್ಕೆ ಕೇಳಬೇಕಾದ್ರೂ ಅವನ ಹತ್ರ. ಅವನ ಸೃಷ್ಟಿ ಇಲ್ಲದೆ ಒಂದು ಹುಲ್ಲು ಕಡಿಯೋ ಅಲ್ಲಾಡೋದಿಲ್ಲ, ಹೌದಾ? ಸಾಯುವುದಿದ್ದರೂ ಅವನ ಹತ್ರ ಕೇಳಿ ಸಾಯಬೇಕು. ಅವನ ಬರಿಸೋದು ಹೇಗೆ, ಬರುವುದು ಹೇಗೆ ಕೇಳಿದಾಗ ತಪಸ್ಸು ಮಾಡಬೇಕು. ತಪಸ್ಸು ಮಾಡಿದರೆ ಬರ್ತಾನೆ. ನಾವು ಕೇಳಿದನ್ನು ಉತ್ತರ ಸಿಗ್ತದೆ ಅಂತ ಹೇಳಿದಾಗ ತಪಸ್ಸು ಕೊಡ್ತಾನೆ. ತಾನು ಕೇಳೋದು ಒಂದೇ ಒಂದು ಉತ್ತರ ಬ್ರಹ್ಮದೇವನ ಹತ್ರ, ನನ್ನ ಸಾವು ಬೇಕು, ಆದಷ್ಟು ಬೇಗ ಆಗಬೇಕು, ನನಗೆ ಈ ಜನ್ಮ ಬೇಡ ಅನ್ನೋ ಯೋಚನೆಯಲ್ಲಿ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ಕೆಲವು ವರ್ಷ ಕಳೆಯುವುದಿಲ್ಲ, ಕೆಲವು ದಿನದಲ್ಲಿ ಇವನು ಜನಿಸುತ್ತಾನೆ. ಇವನ ಹತ್ರ ಬ್ರಹ್ಮ ಬಂದು ಕೇಳ್ತಾನೆ, ಏನು ಎಂತ ಬೇಕು, ನನ್ನ ಸಾವು ಬೇಕಂತ. ಹಾಗೆ ಹೇಳ್ತದೆ. ಕುರುಬರಹಳ್ಳಿಯಲ್ಲಿ ಒಂದು ಮಗು ಹುಟ್ಟುತ್ತದೆ. ಅದು ಕಾಲ ಅಂತ ಹೇಳಿ ಹೆಸರು. ಅದಕ್ಕೆ ಹೆಸರಿಡುವರು ಮನೆಯವರು ಕಮಲ ಅಂತ ಹೆಸರಿಡ್ತಾರೆ. ಅವನ ಸಾಕು ಸಲುಗು ನಿಂದಾಗಿರ್ತದೆ. ಸಾಕಬೇಕು ನೀನು. 8 ವರ್ಷದಲ್ಲಿ ನಿನ್ನ ಅಂತ್ಯ ಆಗ್ತದೆ. ಆ ಮಗಿನ 8 ವರ್ಷದ ನಿನ್ನ ಅಂತ್ಯ ಆಗುತ್ತದೆ. ತಂದೆ ತಾಯಿ ರೂಪದಲ್ಲಿ ನೀ ಸಾಕಬೇಕು ಅಂತ ನಾಗನಿಗೆ ಹೇಳ್ತಾನೆ. ಯಾಕೆ ಕೇಳ್ತಾರೆ? ಅವರಿಗೆ ತಂದೆ ತಾಯಿ ಇರುವುದಿಲ್ಲ. ಯಾಕೆ ಕೇಳ್ತಾನೆ ನಾಗ? ಇಲ್ಲ, ಹುಟ್ಟಿದ ಕ್ಷಣದಲ್ಲಿ ಅವರ ತಂದೆ ತಾಯಿ ಇಬ್ಬರು ತೀರೋಗುತ್ತದೆ. ಹುಟ್ಟಿದ ಬಾಲಿನ ಕೈ ಬಿಟ್ಟು ಹೋಗ್ತಾರೆ ಅವರು. ಅದು ಈಗ ಕುರುಬರಹಳ್ಳಿ ಅಂತೇಳಿ ಹೇಳ್ತಾನೆ. ಆ ಊರಿಗೆ ಹೋಗಬೇಕು. ಆ ಊರಿನಲ್ಲಿ ಮಗಿನ ಜೋಪಾನ ಮಾಡಬೇಕು. ಆ ಮಗು ಮುಂದೆ ಕಾಲಾಗಿ ಬದಲಾಗುತ್ತದೆ. ಲೋಕಕ್ಕೆ ಅವಳ ಹೆಸರು, ಇಡೀ ಜಗತ್ತಿಗೆ ಕೀರ್ತಿ ಬರುತ್ತದೆ. ಲೋಕದಲ್ಲಿ ಅವಳು ಮಾಡಿದ ಒಂದೊಂದು ಸಾಧನೆಗಳು ಕಥೆ ರೂಪದಲ್ಲಿ ಲೋಕಕ್ಕೆ ಗೊತ್ತಾಗುತ್ತದೆ. ಅದನ್ನು ಸಾಕಬೇಕಾದ ಕರ್ತವ್ಯಾಗ ನೀನು. ಅದ ನಂತರ ಅಂತ್ಯ ಆಗಬೇಕಾದ್ರೆ ನೀ ಸತ್ತ ಆಗ 2 ಗೆಜ್ಜೆಯಾಗಿ ಅವನಿಗೆ ಕೊಡಬೇಕು. ನಿನ್ನ ಸಾವು ಆಗುವಾಗ ಅವಳ ಎದುರು ಮುಂದೆ ಆಗಬೇಕು. ಅವಳ ಕಾಲಗೆಜ್ಜೆ ಆಗಿ ನೀನು ಸಿಕ್ಕಬೇಕು. ನಿನ್ನ ಹೆಸರು, ಆ ಗೆಜ್ಜೆಯ ಕಾಲ ಹೆಸರು ಇಡೀ ಲೋಕಕ್ಕೆ ಗೊತ್ತಾಗಬೇಕು. ಈ ಕಥೆ ಭಾಗ ಕನ್ಯಾಕುಮಾರಿಯಿಂದ ಇಲ್ಲೇನೋ ತನಕನೂ ಬರಬೇಕು ಅಂತ ಹೇಳಿದೆ. ಆ ಕುರುಬರಹಳ್ಳಿ ಈಗ ಕನ್ಯಾಕುಮಾರಿ, ಆಗ ಮೊದಲೇ ಕುರುಬರಹಳ್ಳಿ, ಅದರ ಹೆಸರು ಕುರುಬರಹಳ್ಳಿ.
ಕಾಶಿ ಎಂಬ ಹೆಸರು ಕಾಶಿ ಅಲ್ಲ, ಅದರ ಹೆಸರು ಸ್ವಂತ ಹೆಸರು ಕಾಸಲೋಕ ಅಂತ ಹೇಳ್ತಿರು. ಈ ಕಾಶಿ ಹೆಸರನ್ನು ಬಂದಿದ್ದು ಕಾಶಿ ಎಂಬ ರಾಜ ಆಡಳಿತ ಮಾಡಿದಾಗ ಕಾಶಿ ಎಂಬ ರಾಜ ಆಯಿತು. ಕಾಶಿ ಎಂಬ ಹೆಸರು ಬಂತು. ಅಲ್ಲೇ ತನಕ ಕಾಶಿ ಅಲ್ಲ, ಅದರ ಹೆಸರೇ ಕಾಸು. ಈ ಇದಕ್ಕಾಗಿ ನಾಗಪರಮೇಶ್ವರಿಯ ಸನ್ನಿಧಾನದಲ್ಲಿ ಕನ್ಯಾಕುಮಾರಿಯ ಮಗುವಿಗಾಗಿ 8 ವರ್ಷದ ಮಗುವಿಗಾಗಿ ಜನಿಸ್ತಾಳೆ. ಕುರುಬರಹಳ್ಳಿಯಲ್ಲಿ ಒಂದು ಮಗು ಹುಟ್ಟುತ್ತದೆ. ಮಗಿನ ಹೆಸರು ಅವರ ತಂದೆ ತಾಯಿ ಹುಟ್ಟಿದಾಗೆ ಕಮಲ ಅಂತ ಹೆಸರಿಟ್ಟು ಹೋಗ್ತಾರೆ. ಹೆಸರಿಡ್ತಿದ್ದಾಗೆ ತಂದೆ ತಾಯಿ ತೀರಿಕೊಳ್ಳುತ್ತಾರೆ. ಮಗು ಅನಾಥ ಆಗಿ ಅಳ್ತಾ ಇರಬೇಕಾದ್ರೆ ಈ ನಾಗ ಬಂದು ಮಾನವನ ರೂಪದಲ್ಲಿ ತಾಳಿ ಮಗುನ ಆರೋಗ್ಯ ಎಲ್ಲವನ್ನು ಮಾಡುತ್ತದೆ. ಇನ್ನು ಈ ವಿಡಿಯೋ ಮುಂದೆ 3ನೇ ಭಾಗದ ವಿಡಿಯೋದಲ್ಲಿ ನಾಗಪರಮೇಶ್ವರಿ ಕಥೆಯಲ್ಲಿ ಕನ್ಯಾಕುಮಾರಿ ಕಥೆಯಲ್ಲಿ ಮುಂದಕ್ಕೆ ತಿಳಿಸ್ತಿದ್ದೀನಿ. ಈಗ ನಾನು ಹೇಳುವ ಕಥೆಯಲ್ಲಿ 2 ಭಾಗ ಮಾತ್ರ ಇಟ್ಟಿದ್ದೀನಿ. ಈ 7 ಭಾಗದಲ್ಲಿ ತಿಳಿಸ್ತಿದ್ದೀನಿ. ಹೀಗೆ ಪ್ರಧಾನಿ ಮೋದಿಯವರ ವಿಷಯ ಒಂದು ಹಾಕ್ತಿದ್ದೀವಿ. ಯಾಕೆ ಕೇಳಿದ್ರೆ ಈ ತಾಯಿಯಿಂದ ಪ್ರಧಾನಿ ಮೋದಿ ಇವತ್ತು ಅಧಿಕಾರದಲ್ಲಿ ಕೂತಿದ್ದಂದರೆ ಈ ತಾಯಿ ಕಾರಣ. ಯಾಕೆ ನಮಗೆ ಬೇಕಾಗಿದ್ದು ಸ್ವಲ್ಪ ಭೂಮಿ ಕಸಿದು ಮಾನವನ ರಕ್ಷಣೆ ಮಾಡಬೇಕಂತ ನಾವು ಯೋಚನೆ ಮಾಡಿದ್ರು. ಇದಾಗಲಿಲ್ಲ. ಏನು ನಡಿಬೇಕೋ ಅದು ನಡೆದೇ ತೀರುತ್ತದೆ. ಅದು ನಾನು ತಪ್ಪಿಸೋಕೆ ನಾನು ಯಾರೂ ಅಲ್ಲ. ಇವರು ನೆಮನಕ್ಕೆ ಮಾತ್ರ ಅಷ್ಟೇ. ಇವರು ಹಾಳು ಮಾಡಿದವರು ನೆಮನಕ್ಕೆ ಮಾತ್ರ. ಏನು ನಡಿಬೇಕು ಅದು ನಡಿಬೇಕಾದದ್ದು. ಅದು ಪರಶಿವನ ನಾಟಕ. ಈ ಪರಶಿವನ ನಾಟಕದ ಮುಂದೆ ನಾನಿಲ್ಲ. ಈ ಕತೆ ಭಾಗ 3ನೇ ಭಾಗದಲ್ಲಿ ಮುಂದೆ ನಾಗಪರಮೇಶ್ವರಿ ಕತೆ ಭಾಗ ಹಾಕ್ತೀನಿ. ಮುಂದೆ ಕಾಯಬೇಕು. ಇದು 2 ವಿಡಿಯೋವನ್ನು ನಾವು ಒಂದೇ ಸರಿ ಹಾಕೋದಿಲ್ಲ. DCC ಕುಮಾರಕ್ಕೆ ನಾನು ಮುಖ್ಯಮಂತ್ರಿ ಮಾಡ್ತೀನಿ. ಆದರೂ ಒಂದು ಕಂಡೀಷನು, ನನ್ನ ಪದ್ಧತಿಯನ್ನು ಕೇಳಬೇಕಾಗ್ತದೆ. ಕೆಲವೊಂದು ವಿಷಯ ಇನ್ನೊಂದು ವಿಡಿಯೋದಲ್ಲಿ ಕೊಡ್ತೀನಿ. ಈ ವಿಡಿಯೋ ಮೊದಲೇ ಬಿಡ್ತಿದ್ದೀನಿ. ನಾಗಪರಮೇಶ್ವರಿಯಲ್ಲಿ DCC ಕುಮಾರಕ್ಕಾಗಿ ಬಿಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ನಿಮಗೆಲ್ಲರಿಗೂ ನನ್ನ ನಾಗಪರಮೇಶ್ವರಿ ಧನ್ಯವಾದಗಳನ್ನು ಒಪ್ತೀನಿ. ನನ್ನ ಧ್ಯಾನ ಮಂದಿರ ಲೋಕದ ಗುರುಗಳ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ. ಸಾವಿರಾರು ಗುರುಗಳ ಆಶೀರ್ವಾದ ಯಾವಾಗ ಇರಲಿ. 2026ನೇ ಇಸ್ವಿಯಲ್ಲಿ ಪ್ರತಿಯೊಬ್ಬ ಮನವನ್ನು ಎಚ್ಚರಿಕೆಯಾಗಿ ಇರಬೇಕು. ಶಿವರಾತ್ರಿ ದಿನ ಇದರ ಕತೆ ಭಾಗ ನಾವು ಇದರಲ್ಲಿ ಹಾಕ್ತೇವೆ, ಇಡ್ತೇವೆ. ನಾವು ಎಲ್ಲರಿಗೂ ಸರ್ವರಿಗೂ ನಿಮ್ಮ ನಮಸ್ಕಾರನ ನಾನು ಸ್ವೀಕರಿಸ್ತೇನೆ. ವೆಂಕಟೇಶ ಗುರೂಜಿ ಅವರ ನಮಸ್ಕಾರ ಸ್ವೀಕರಿಸಿ. ನೀವು ಈ ಚಾನಲ್ಲು ನಾನು ಯಾಕೆ ಮಾಡಿದ್ದೆ ಕೇಳಬಹುದು. ನೀವು ಚಾನಲ್ನ ನನಗಾಗಿ ಮಾಡಲಿಲ್ಲ. ನಮ್ಮ ತಂದೆಯವರು ಹೇಳಿದ್ದಾರೆ ಕನ್ಯಾಕುಮಾರಿ ತನಕ ತಲುಪಬೇಕು ಅಂತೇಳಿ. ಆ ಕನ್ಯಾಕುಮಾರಿ ತನಕ ತಲುಪ್ತೀನಿ. ಅದರ ನಂತರ ಈ ನಾವು ವಿಡಿಯೋನ ಕೈದು ಮಾಡ್ತಿದ್ದೀವಿ. ಪ್ರತಿ ಜನ ಈ ವಿಡಿಯೋ ನೋಡಬೇಕು ಅಂತ ಹೇಳ್ತಿದ್ದೀನಿ. 8 ಗಂಟೆ 5 ನಿಮಿಷ ಆಯಿತು. 8 ನಿಮಿಷದ 7 ಸೆಕೆಂಡ್ 8 ನಿಮಿಷ ಆಯಿತು. ಈ ವಿಡಿಯೋ ನಿಲ್ಲಿಸ್ತಿದ್ದೀನಿ.